ನಾನೊಂದು ಟೆಂಪಲ್ಸ್ ಗಳ ಬಗ್ಗೆ ಆಗಿರ್ಬೋದು, ಒಂದು ದೇವರುಗಳ ಒಂದು ಪವಾಡಗಳಾಗಿರ್ಬೋದು, ಅಥವಾ ನಡೆದಂತಹ ಘಟನೆಗಳನ್ನು ನಾನು ತುಂಬಾ ವಿಡಿಯೋಸ್ ಗಳು ಮಾಡಿ ನಾನು ಹಾಕಿದ್ದೇನೆ. ಯಾರೆಲ್ಲ ನೋಡಿಲ್ಲ ದಯವಿಟ್ಟು ವಿಡಿಯೋಸ್ ಗಳನ್ನು ನೋಡಿ ಅಂತ ಹೇಳ್ತಾ, ನಾನೊಂದು ಭಗವದ್ಗೀತೆ ಪ್ರತಿಯೊಂದು ಶ್ಲೋಕದ ಕೂಡ ವಿವರಣೆ ಕೂಡ ನಾನು ಅಷ್ಟೇ ಅಲ್ಲದೆ ಈ ಭಗವದ್ಗೀತೆಯನ್ನು ಓದಿ ಕೂಡ ನಾನು ಹೇಳ್ತಿದ್ದೇನೆ. ಹಾಗಾಗಿ ನಿಮ್ಮ ಒಂದು ಬೆಂಬಲ ಆಗಿರ್ಬೋದು, ನಿಮ್ಮ ಒಂದು ಸಹಾಯದಿಂದ ನಾನು ಇನ್ನೂ ಎತ್ತರ ಮಟ್ಟಕ್ಕೆ ಆಗಿರ್ಬೋದು ಅಥವಾ ಇನ್ನೂ ಹೆಚ್ಚು ವಿಡಿಯೋಸ್ ಗಳನ್ನು ಮಾಡ್ಲಿಕ್ಕೆ ನಂಗೆ ಕೂಡ ಒಂದು ಆಸಕ್ತಿ ಆಗಿರ್ಬೋದು, ಸಂತೋಷ ಆಗಿರ್ಬೋದು ಇರ್ತದೆ. ತುಂಬಾ ಜನ ಸಪೋರ್ಟ್ ಮಾಡ್ತಿದ್ದೀರಾ, ಹೀಗೆ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಹೊಸತ್ತಾಗಿ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಶ್ಲೋಕ ಒಂದು 27-28ರಲ್ಲಿ ಇದ್ದೆ. ಒಂದು ಶ್ರೀಕೃಷ್ಣರು ಒಂದು ಯಾವ ರೀತಿಯಾಗಿ ಒಂದು ನಾವು ಆಡು ಮಾತಿನಲ್ಲಿ ಅಥವಾ ನಾವು ಮಾತನಾಡುವಾಗ ಈ ರೀತಿಯಾಗಿ ಒಂದು ಹೇಳಿರ್ತೇವೆ, ಅಂದ್ರೆ 7 ಜನ್ಮಗಳಿರ್ತವೆ ನಮಗೆ. ಹೋದ ಜನ್ಮದಲ್ಲಿ ನೀನೇನೋ ಆಗಿದ್ಯಾ ಅಥವಾ ಈ ಮುಂದಿನ ಜನ್ಮದಲ್ಲಿ ನೀನ್ ಏನಾಗ್ತೀಯೋ ಅನ್ನೋದನ್ನ ಮಾತುಗಳನ್ನು ಆಡು ಭಾಷೆಯಲ್ಲಿ ನಾವು ಸಾಮಾನ್ಯವಾಗಿ ಅದನ್ನು ನಾವು ಬಳಕೆ ಮಾಡ್ತೇವೆ. ಅಂದ್ರೆ ಹಾಗಿದ್ರೆ ಹುಟ್ಟು ಅಥವಾ ಈಗ ಇದ್ದ ಜನ್ಮವನ್ನು ಅಥವಾ ಇದು ನಶಿಸಿ ಹೋದ್ಮೇಲೆ ಮತ್ತೆ ನಮಗೆ ಪುನರ್ಜನ್ಮ ಬರ್ತದೆ ಅಥವಾ ನಾವ್ ಇನ್ನೊಂದು ಒಂದು ಜೀವಿಯಾಗಿ ಹುಟ್ಟುತ್ತೇವ ಅನ್ನೋದು ನಮಗೆ ಕ್ವಶನ್ ಮಾರ್ಕ್ ಇರ್ತದೆ. ಯಾಕಂದ್ರೆ ನಾವು ಒಂದ್ಸಲ ಸತ್ಮೇಲೆ ನಮ್ಗೆ ಗೊತ್ತಿರಲ್ಲ, ಅಂದ್ರೆ ಹಿಂದಿನ ಒಂದು ಪೂರ್ವಜರ ಅಥವಾ ಹಿಂದಿನ ಹುಟ್ಟಿದೇವ ಇಲ್ವಾ ಅಂತ ಹೇಳಿ ಕೂಡ ನಮಗೆ ಅಷ್ಟೊಂದು ನಿಗೂಢವಾಗಿ ಗೊತ್ತಿರಲ್ಲ. ಹಾಗಾಗಿ ಶ್ರೀಕೃಷ್ಣರಲ್ಲಿ ಹೇಳ್ತಾರೆ, ನೀನು ಮತ್ತೆ ಹುಟ್ಟಿ ಬರ್ತೀನಿ, ಖಂಡಿತವಾಗಿಯೂ ನೀನು ಮತ್ತೆ ಹುಟ್ಟಿ ಬರ್ತೀಯ ಅಂತ ಹೇಳಿ, ನಿನ್ನ ಪಾಪ ಕರ್ಮಕ್ಕೆ ಅನುಗುಣವಾಗಿ ನೀನು ಹುಟ್ಟುತ್ತೀಯ. ಈಗ ಕೆಲವೊಂದು ನಾವು ಬೈಗುಳದಲ್ಲಿ ಹೇಳ್ತೇವೆ, ಹೋದ ಜನ್ಮದಲ್ಲಿ ನೀನ್ ನಾಯಿ ಏನಾಗಿರ್ಬೋದು ಅಥವಾ ಹೋದ ಜನ್ಮದಲ್ಲಿ ನೀನ್ ಕಳ್ಳತನ ಏನಾದ್ರೂ ಮಾಡಿದಿ, ಈ ಜನ್ಮದಲ್ಲಿ ನೀ ಈ ರೀತಿಯಾದೆ. ಅಥವಾ ಒಂದು ಒಳ್ಳೆಯ ಮಾತುಗಳನ್ನು ಕೂಡ ಆಡಿರ್ತೇವೆ, ಅಂದ್ರೆ ಹೋದ ಜನ್ಮದಲ್ಲಿ ನೀನು ಒಂದು ತಾಯಿ ತರ ಇದೆಯಾ, ತಾಯಿ ತರ ಪ್ರೀತಿ ತೋರಿಸ್ತೀಯ ಅಂತ ಹೇಳ್ತೀವಿ. ಮತ್ತೆ ಅಷ್ಟೇ ಅಲ್ಲದೆ ಒಂದು ತಂದೆ ತರ ನೀನಿದ್ಯಾ, ಅಥವಾ ಒಂದು ಹೋದ ಜನ್ಮದಲ್ಲಿ ಒಂದು ಯಾವ್ದೋ ರೀತಿಯ ಒಂದು ತಂದೆ ಆಗಿದ್ಯಾ. ಈ ಜನನ ಮರಣ ಅನ್ನೋದು ಅಂದ್ರೆ ಸಾಯ್ಬೇಕು ಮತ್ತೆ ಹುಟ್ಟಬೇಕು ಮತ್ತೆ ಸಾಯ್ಬೇಕು ಅನ್ನೋದೇ ಒಂದು ಶ್ಲೋಕದ ಒಂದು ಒಳ ಅರ್ಥ ಆಗಿದೆ. ಒಂದು ಯಾವುದೇ ಒಂದು ನೀವೆಲ್ಲರೂ ಅನ್ಕೊಳ್ಬಹುದು, ಹಾಗಿದ್ರೆ ಶ್ರೀಕೃಷ್ಣರ ಒಂದು ದೇವರಾಗಿ ಅರ್ಜುನನಿಗೆ ಒಂದು ಉಪದೇಶವನ್ನು ನೀಡುವುದು ಸರಿಯಾ ಅಂತ ಹೇಳಿ ಸಾಮಾನ್ಯವಾಗಿ ಎಲ್ರಿಗೂ ಕ್ವಶನ್ ಆಗಿರ್ತದೆ. ಯಾಕಂದ್ರೆ ದೇವರು ಹೇಳ್ತಾರೆ, ಇನ್ನೊಬ್ಬರನ್ನು ಹಿಂಸಿಸಬೇಡ ಅಥವಾ ಇನ್ನೊಬ್ಬರನ್ನು ನೋಯಿಸಬೇಡ, ಇನ್ನೊಬ್ಬರನ್ನು ಕೊಲ್ಲಬೇಡ ಅನ್ನೋದನ್ನ ಹೇಳ್ತಾರೆ. ಆದ್ರೆ ಶ್ರೀಕೃಷ್ಣರ ಇಲ್ಲಿ ಒಂದು ಕೌರವರನ್ನು ಕೊಲ್ಲು ಅಥವಾ ಕೌರವರ ಜೊತೆ ಯುದ್ಧ ಮಾಡು ಅಂತ ಹೇಳ್ತಿದ್ದಾರೆ, ಇದು ಸರಿಯಾ ಅಂತ ಹೇಳಿ ತುಂಬಾ ಜನರಿಗೆ ಒಂದು ಮನಸ್ಸಲ್ಲಿ ಭಾವನೆಗಳಿರ್ಬೋದು ಅಥವಾ ಒಂದು ಪ್ರಶ್ನೆಗಳಿರ್ಬೋದು. ಖಂಡಿತವಾಗಿಯೂ, ಯಾಕಂದ್ರೆ ಶ್ರೀಕೃಷ್ಣರು ಹೇಳ್ತಾರೆ, ಅಂದ್ರೆ ಮುಂದಿನ ಜನ್ಮದಲ್ಲಿ ಅಥವಾ ಅವನ ಒಂದು ಕರ್ಮವೇ ಹೀಗಿದ್ದಾರೆ, ಅಂದ್ರೆ ಅರ್ಜುನನ ಕೈಯಿಂದಲೇ ಒಂದು ಕೌರವರ ಹತ್ಯೆ ಆಗ್ಬೇಕು ಅಂತ ಇದ್ರೆ ಅವನ ಹಣೆ ಬರದಲ್ಲಿ ಏನಿರ್ತದೆ ಅಥವಾ ಅವನು ಹಿಂದಿನ ಜನ್ಮದಲ್ಲಿ ಯಾವ ಒಂದು ಪಾಪ ಕರ್ಮಗಳನ್ನು ಮಾಡಿರ್ತಾನೆ, ಈ ಜನ್ಮದಲ್ಲಿ ಅವನು ಅನುಭವಿಸಿ ಸಾಯ್ತಾನೆ ಅಥವಾ ನಶಿಸಿ ಹೋಗ್ತಾನೆ, ಒಂದು ಕೊಂದಲ್ಪಡ್ತಾನೆ ಅನ್ನೋದನ್ನು ಈ ಒಂದು ಶ್ಲೋಕ ಹೇಳ್ತದೆ. ಹಾಗಿದ್ರೆ ನಾವು ತುಂಬಾ ಹತ್ಯೆಗಳನ್ನು ನೋಡ್ತಾ ಇರ್ತೇವೆ, ಹಾಗಿದ್ರೆ ಅದೆಲ್ಲ ಕೂಡ ನಿಜಾನ ಅಂತ ಹೇಳಿ ನೀವು ಒಂದು ಕ್ವಶನ್ ಗಳನ್ನ ಮಾಡ್ಬೋದು. ಹೌದು, ಯಾಕಂದ್ರೆ ನಾವು ಹಿಂದಿನ ಜನ್ಮದಲ್ಲಿ ಏನಾಗಿ ಮಾಡಿರ್ತೇವೆ ಅಥವಾ ನಮ್ಮ ಹಿಂದಿನ ಜನ್ಮದ ಶಾಪ ಆಗಿರ್ಬೋದು, ಹಿಂದೆ ನಮಗೆ ಕೊಟ್ಟಿರುವಂತಹ ಶಾಪಗಳಾಗಿರ್ಬೋದು, ಅಥವಾ ನಮಗೆ ಈ ಕಾಲದಲ್ಲಿ ಅಥವಾ ಈ ಜನ್ಮದಲ್ಲಿ ನಮಗೆ ಬಂದಂತಹ ಒಂದು ಪಾಪಗಳಾಗಿರ್ಬೋದು, ಇದೆಲ್ಲ ಕೂಡ ಒಂದು ನಮ್ಮ ಪಾಪ ಕರ್ಮಗಳಿಗೆ ಅನುಗುಣವಾಗಿ ನಮಗೆ ಶಿಕ್ಷೆಗಳು ಸಿಗ್ತದೆ ಅನ್ನೋದನ್ನ ಶ್ರೀಕೃಷ್ಣರಲ್ಲಿ ಒಂದು ಉಪದೇಶದ ಮುಖಾಂತರ ಒಂದು ಅರ್ಜುನನಿಗೆ ಹೇಳ್ತಿದೆ. ಅಂದ್ರೆ ನೀನು ಅವನನ್ನು ಸಾಯಿಸಲ್ಲ, ಅವನು ಮತ್ತೆ ಹುಟ್ಟುತ್ತಾನೆ, ಅವನು ಒಳಗಿರುವ ಆತ್ಮನನ್ನು ನೀನು ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀನು ಒಂದು ಕ್ಷತ್ರಿಯ ಕುಲದವನಾಗಿ ನಿನ್ನ ಧರ್ಮವನ್ನು ಅಥವಾ ನೀನು ಧರ್ಮಕ್ಕಾಗಿ ಯುದ್ಧ ಮಾಡಿದ್ರೆ ನೀನು ಶಾಶ್ವತವಾಗಿ ನಿನಗೊಂದು ಪುಣ್ಯಲೋಕ ಸಿಗ್ತದೆ ಅನ್ನೋದನ್ನ ಶ್ರೀಕೃಷ್ಣರಲ್ಲಿ ಈ ಶ್ಲೋಕದ ಮುಖಾಂತರ ನಮಗೆ ಹೇಳ್ತಿದ್ದಾರೆ. ಒಳ್ಳೆ ವ್ಯಕ್ತಿಗಳು ಒಂದು ಒಳ್ಳೆ ವ್ಯಕ್ತಿಗಳು ದೇಹವನ್ನು ತ್ಯಜಿಸಿದಾಗ ನಾವು ಅವರಿಗೆ ಹೇಳ್ತೇವೆ, ಅಂದ್ರೆ ಅವನು ತುಂಬಾ ಒಳ್ಳೆಯ ಕೆಲಸಗಳು ಮಾಡಿರ್ತಾರೆ, ಅವನಿಗೆ ಒಂದು ದೇವರ ಲೋಕಕ್ಕೆ ಹೋಗ್ತಾನೆ ಅಥವಾ ಒಂದು ಸ್ವರ್ಗ ಲೋಕಕ್ಕೆ ಹೋಗ್ತಾನೆ, ಅವನಿಗೆ ಸತ್ ಮೇಲೆ ಯಾವುದೇ ರೀತಿಯ ಒಂದು ತೊಂದರೆಗಳು ಕೊಡುದಿಲ್ಲ ಅಂತ ಹೇಳಿ ನಾವು ಅನ್ಕೊಂಡಿರ್ತೇವೆ. ಅದು ನಿಜ ಕೂಡ. ಇಲ್ಲಿ ಶ್ರೀಕೃಷ್ಣರು ಹೇಳ್ತಾರೆ, ನಿನ್ನ ಪಾಪಕ್ಕೆ ಅನುಗುಣವಾಗಿ ನಿನಗೆ ಇನ್ನೊಂದು ಜನ್ಮ ಸಿಗ್ತದೆ. ಅಷ್ಟೇ ಅಲ್ಲದೆ ನೀನು ಯಾವ ರೀತಿಯಾಗಿ ನೀನು ಪಾಪಗಳನ್ನು ಮಾಡಿರ್ತೀಯ ಅದರ ಮುಖಾಂತರ ನಿನಗೆ ಇನ್ನೊಂದು ಜನ್ಮ ಸಿಗ್ತದೆ. ಅಂದ್ರೆ ಕೆಲವೊಬ್ರು ನೋಡಿ, ಈಗ ದೇವಸ್ಥಾನಗಳ ಮುಂದೆ ಒಂದು ಭಿಕ್ಷುಕರು ಕೂತಿರ್ತಾರೆ, ಒಂದು ಭಿಕ್ಷೆ ಬೇಡ್ತಾರೆ, ಅವರು ಮಾಡಿದಂತಹ ಕರ್ಮಗಳಿಂದನೇ ಅವರಲ್ಲಿ ಕೂತಿರ್ತಾರೆ ಅನ್ನೋದನ್ನ ಈ ಶ್ಲೋಕದ ಮುಖಾಂತರ ತಿಳಿಬಹುದು. ಎಷ್ಟೋ ಜನ ಒಂದು ಕ್ವಶನ್ ಗಳು ಮಾಡಿರ್ಬೋದು, ಅಥವಾ ನಾವು ದೇವರನ್ನು ಒಂದು ಮಾತಾಡ್ಕೊಳ್ತೇವೆ, ಅಂದ್ರೆ ದೇವರು ಒಂದು ದೇವಸ್ಥಾನ ಮುಂದೆ ಕೂತವರನ್ನೇ ಒಂದು ಆಶೀರ್ವಾದ ಮಾಡಲ್ಲ, ಇನ್ನು ವಾರಕ್ಕೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ಹೋದವ್ರು ನಮಗೆ ಆಶೀರ್ವಾದ ಮಾಡ್ತಾರ ಅನ್ನೋದನ್ನ, ಅದು ಕೂಡ ಒಂದು ಪಾಪ ಕರ್ಮಕ್ಕೆ. ಒಂದು ಭಿಕ್ಷುಕಲ್ಲಿ ಕೂತಿದಾನಂದ್ರೆ ಅವನು ಯಾವತ್ತೂ ಕೂಡ ಹೊಟ್ಟೆ ಹಸಿವಿನಿಂದ ಹೊರಗೆ ಬರುವುದಿಲ್ಲ. ಒಂದು ಭಕ್ತರ ಮುಖಾಂತರ ಅವನಿಗೆ ಒಂದು ಪ್ರಸಾದ ಆಗಿರ್ಬೋದು, ಅವನಿಗೆ ಒಂದು ಅನ್ನ ಆಗಿರ್ಬೋದು, ಅವನ ಹೊಟ್ಟೆವನ್ನು ತಣ್ಣಿಸಿಗೊಳಿಸ್ತಾನೆ, ಅಂದ್ರೆ ಒಂದು ಹೊಟ್ಟೆಯನ್ನು ಸಮಾಧಾನ ಮಾಡ್ತಾನೆ. ಯಾವ ರೀತಿ ಅಂದ್ರೆ ಭಕ್ತರ ಮನಸ್ಸಲ್ಲಿ ಒಂದು ಒಳ್ಳೆಯ ಭಾವನೆಗಳು ಬಂದು ಆ ಭಿಕ್ಷುಕನಿಗೆ ಒಂದು ಕೊಡ್ಲಿ ಅಥವಾ ಆ ಭಿಕ್ಷುಕನಿಗೆ ಒಂದು ಹಾಕ್ಲಿ ಅಂತ ಹೇಳಿ, ಅಥವಾ ಅವನು ಹಿಂದೆ ಮಾಡಿರುವಂತಹ ಪಾಪ ಕರ್ಮಗಳಾಗಿರ್ಬೋದು ಅದರಿಂದನೇ ಅವನು ಅಲ್ಲಿ ಹೋಗಿ ಕೂತಿರ್ತಾನೆ ಅಥವಾ ಆ ಒಂದು ದೇವರನ್ನು ಕಾಯ್ತಿರ್ತಾನೆ ಅಂತ ಕೂಡ ಈ ಶ್ಲೋಕದ ಮುಖಾಂತರ ನಾವು ಹೇಳ್ಬೋದು.
ಹಾಗಾಗಿ ಯಾವುದೇ ಒಂದು ತಪ್ಪುಗಳನ್ನು ಮಾಡುವಾಗ ನಾವು ಒಂದು 1000 ಸಲ ಯೋಚನೆ ಮಾಡ್ಬೇಕು ಅನ್ನೋದನ್ನ ದೊಡ್ಡವರು ಹೇಳ್ತಾರೆ. ನೀನ್ ಏನೇ ಮಾಡು, ಒಂದು ತಪ್ಪು ಮಾಡಿದ್ಯಾ ಅಂದ್ಮೇಲೆ ಅದಕ್ಕೆ ಕ್ಷಮೆಯನ್ನು ಕೇಳ್ಬೇಕು. ಕ್ಷಮಿಸಿದವನು ಇನ್ನೂ ತುಂಬಾ ದೊಡ್ಡವನಾಗ್ತಾನೆ. ಹಾಗಾಗಿ ಕ್ಷಮೆಗಳು ಯಾವತ್ತೂ ಕೂಡ ನಾವು ಸೋಲ್ಬೇಕು ಇನ್ನೊಬ್ಬರ ಮುಂದೆ. ಬನ್ನಿ ಹಾಗಿದ್ರೆ ಶ್ಲೋಕ 27 ಅನುವಾದವನ್ನು ತಿಳಿದುಕೊಳ್ಳೋಣ. ಹುಟ್ಟಿದವನು ಸಾಯಲೇಬೇಕು ಮತ್ತು ಮರಣಾನಂತರ ಖಂಡಿತವಾಗಿಯೂ ಮತ್ತೆ ಹುಟ್ಟುತ್ತಾನೆ. ಆದ್ದರಿಂದ ಅನಿವಾರ್ಯವಾದ ನಿನ್ನ ಕರ್ತವ್ಯ ಪಾಲನೆಯಲ್ಲಿ ನೀನು ಸೋಕಿಸಬಾರದು. ಶ್ಲೋಕ 28 ಅನುವಾದ. ಸೃಷ್ಟಿಯಾದ ಎಲ್ಲ ಜೀವಿಗಳು ಮೊದಲು ಕಾಣಿಸುವುದಿಲ್ಲ, ಮಧ್ಯೆ ಕೆಲ ಕಾಲ ಕಾಣಿಸುತ್ತವೆ ಮತ್ತು ನಾಶವಾದ ಮೇಲೆ ಕಾಣಿಸುವುದಿಲ್ಲ. ಹೀಗಿರುವಾಗ ಶೋಕಕ್ಕೆ ಕಾರಣವೆಲ್ಲಿದೆ? ಒಂದು ಶ್ರೀಕೃಷ್ಣ ಹೇಳ್ತಾರೆ, ಅಂದ್ರೆ ಒಂದು ಶ್ಲೋಕ 28ರಲ್ಲಿ ಏನ್ ಹೇಳ್ತಾರಂದ್ರೆ, ಮೊದ್ಲಿಗೆ ಒಂದು ಯಾವುದೇ ಜೀವಿ ಕಾಣಿಸುವುದಿಲ್ಲ. ಅಂದ್ರೆ ಒಂದು ಉದಾಹರಣೆಯಾಗಿ ನಮ್ಮ ಒಂದು ಮಾನವನ ಜನ್ಮವನ್ನೇ ತೆಗೆದುಕೊಳ್ಬಹುದು. ಯಾವ ರೀತಿ ಅಂದ್ರೆ, ನಾವು ಹುಟ್ಟೋ ಮೊದಲು ಅಂದ್ರೆ ನಮ್ಮ ತಾಯಿ ಗರ್ಭದಲ್ಲಿ ಇರುವಾಗ ನಾವು 9 ತಿಂಗಳು ನಾವು ಕಾಣಿಸುವುದೇ ಇಲ್ಲ. ನಾವೊಂದು ಗಂಡು ಆಗಿರ್ತೇವೆ, ಹೆಣ್ಣು ಜಾತಿ ಆಗಿರ್ತೇವೆ ಅಂತ ನಮಗೆ ಕಾಣಿಸುವುದೇ ಇಲ್ಲ. ನಾವೊಂದು ಅಗೋಚರ ಶಕ್ತಿಯಲ್ಲಿ ಇರ್ತೇವೆ. ಯಾವಾಗ ನಾವು ಹುಟ್ಟುತ್ತೇವೆ ಅಥವಾ ನಮ್ಮ ಬಾಲ್ಯ ಆಗಿರ್ಬೋದು, ಒಂದು ಯೌವನ ಆಗಿರ್ಬೋದು, ಅಥವಾ ಮುಪ್ಪಿನ ಕಾಲ ಅಂತ ಬಂದಾಗ ನಾವು ಕಾಣಿಸ್ತೇವೆ ಜನರಿಗೆ. ಸಾಮಾನ್ಯವಾಗಿ ನಾವು ಒಂದು ವೈಯಕ್ತಿಕ ವ್ಯಕ್ತಿಗಳು ಅಥವಾ ನಮ್ಮ ವ್ಯಕ್ತಿಯ ಸ್ವರೂಪದಿಂದ ನಾವು ಕಾಣಿಸ್ತೇವೆ. ಆದ್ರೆ ಮತ್ತೆ ಕೂಡ ನೋಡಿ, ಮುಪ್ಪು ಆದ್ಮೇಲೆ ಅಥವಾ ನಮಗೊಂದು ಆರೋಗ್ಯ ತಪ್ಪಿ ಹೋದಾಗ ಅಥವಾ ಒಂದು ಯಾವುದೇ ರೀತಿಯಾಗಿ ಒಂದು ಸತ್ತು ಹೋದಾಗ ಮತ್ತೆ ನಾವು ನಶಿಸಿ ಹೋಗ್ತೇವೆ. ಮತ್ತೆ ಕೂಡ ನಾವು ಯಾರಿಗೂ ಕೂಡ ಕಾಣೋದಿಲ್ಲ ಅನ್ನೋದೇ ಈ ಶ್ಲೋಕದ ಒಂದು ಒಳಾರ್ಥ ಆಗಿದೆ. ಹಾಗಾಗಿ ಕೆಲವೊಂದು ನಮ್ಮ ಕಣ್ಣಿಗೆ ಕಾಣಿಸ್ತದೆ, ಇನ್ನು ಕೆಲವೊಂದು ನಮ್ಮ ಕಣ್ಣಿಗೆ ಅಗೋಚರ, ಅಂದ್ರೆ ಅದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಸೂರ್ಯನ ಬೆಳಕು ಆಗಿರ್ಬೋದು ನಿರಂತರವಾಗಿರ್ತದೆ, ಆದ್ರೆ ಬೆಳಿಗ್ಗೆ ಆದಾಗ ಸ್ವಲ್ಪ ಮಟ್ಟಿಗೆ ಅಥವಾ ಮಧ್ಯಾಹ್ನ ಆದಾಗ ಸ್ವಲ್ಪ ಜಾಸ್ತಿ, ನೈಟ್ ಆಗುವಾಗ ನಮ್ಗೆ ಕಾಣಿಸಿದೆ. ಹಾಗಂತ ಹೇಳಿ ಸೂರ್ಯ ಒಂದು ನಶಿಸಿ ಹೋಗಿದ್ದಾನಂತಲ್ಲ, ಸೂರ್ಯ ನಿರಂತರವಾಗಿರ್ತಾನೆ, ಆದ್ರೆ ನಮಗೆ ಕಾಲಕ್ರಮೇಣಕ್ಕೆ ಮಾತ್ರ ಕಾಣಿಸ್ತಾನೆ ಅನ್ನೋದೇ ಈ ಶ್ಲೋಕದ ಒಂದು ಒಳಾರ್ಥ ಆಗಿದೆ. ಹಾಗಾಗಿ ಮನುಷ್ಯ ಜನ್ಮ ಅನ್ನೋದು ಅಷ್ಟೇ, ಇರ್ತಾರೆ ಅಂದ್ರೆ ಅವನ ಆತ್ಮ ಸತ್ತು ಹೋಗೋದಿಲ್ಲ. ಅವನ ಶರೀರ ಅನ್ನೋದು, ಹಳೆ ಬಟ್ಟೆಗಳನ್ನು ಯಾವ ರೀತಿಯಾಗಿ ನಾವು ಬದಲಾಯಿಸ್ತೇವೆ ಹಾಗೆ ದೇಹ ಎನ್ನುವುದು ಕೂಡ ಹಾಗೆ. ಈ ಒಂದು ದೇಹ ಒಂದು ನಶಿಸಿ ಹೋದ್ಮೇಲೆ, ಸತ್ತು ಹೋದ್ಮೇಲೆ ಅಥವಾ ಒಂದು ಅಂತ್ಯ ಆದ್ಮೇಲೆ ಇನ್ನೊಂದು ನಮ್ಮ ಆತ್ಮ ಅನ್ನೋದು ಇನ್ನೊಂದು ಜೀವಕ್ಕೆ ಹೋಗಿ ಅಥವಾ ಇನ್ನೊಂದು ದೇಹಕ್ಕೆ ಸೇರಿಕೊಳ್ತಾನೆ. ಅದು ಆತ್ಮದ ಬಗ್ಗೆ ಒಂದು 4-5 ವಿಡಿಯೋಗಳನ್ನು ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ, ಆತ್ಮ ಎನ್ನುವುದು ಎಷ್ಟು ಸೂಕ್ಷ್ಮ, ಅಷ್ಟೇ ಅಲ್ಲದೆ ಆತ್ಮ ಅನ್ನೋದು ಒಂದು ಎಷ್ಟು ದೊಡ್ಡದು ಅಂತ ನೀವು ಅನ್ಕೊಳ್ಬಹುದು. ದಯವಿಟ್ಟು ಆ ವಿಡಿಯೋಗಳನ್ನ ನೋಡಿ, ಆತ್ಮ ಎನ್ನುವುದು ಎಂತಹ ಒಂದು ದೊಡ್ಡದು ಅಂತ ಹೇಳಿ ನೀವು ಆ ಒಂದು ವಿಡಿಯೋದಲ್ಲಿ ನೋಡಿ ಅಂತ ಹೇಳ್ತಾ ಈ ಶ್ಲೋಕವನ್ನು ಇಲ್ಲಿಗೆ ವಿರಾಮಗೊಳಿಸುತ್ತಿದ್ದೇನೆ.